ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಎಗ್ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದೊಳ್ಳೆ ಎಗ್ ಮಸಾಲ ಮಾಡ್ಕೋಬೋದು. ನಾವು ಚಿಕನ್ ಚಾಪ್ಸ್ ಮಾಡ್ಕೊಳ್ತೀವಲ್ಲ, ಅದೇ ಥರ ಎಗ್ ಮಸಾಲ ಮಾಡ್ಕೋಬೋದು. ಅದೇ ಟೇಸ್ಟ್ ಬರುತ್ತೆ. ನಿಮಗೆ ಚಿಕನ್ ಚಾಪ್ಸ್ ತಿಂದಂಗೆ ಅನಿಸುತ್ತೆ ಈ ಥರ ಎಗ್ ಮಸಾಲ ಮಾಡಿಕೊಂಡ್ರೆ. ನಾನಿಲ್ಲಿ ಒಂದು 5 ಎಗ್ಗು ಕುಕ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುಕ್ ಆಗೋಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಮಸಾಲೆಗೆ ಏನಿಲ್ಲ, ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದರೆ ಒಂಥರ ಹಸಿ ಫ್ಲೇವರ್ ಬರಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಗರಂ ಮಸಾಲ ಐಟಮ್ಸು, ಚಕ್ಕೆ, ಲವಂಗ, ಸ್ಟಾರ್ ಫ್ಲವರು, ಆಮೇಲೆ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಹಾಕಿರೋದ್ರಿಂದ ಪೆಪ್ಪರ್ ನೋಡಿ ಹಾಕ್ಕೊಬೇಕು. ಏಲಕ್ಕಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗಸಗಸೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಗಸಗಸೆ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಾಗೋದು, ಸ್ವಲ್ಪ ಕ್ರೀಮಿನೆಸ್ ಬರುತ್ತೆ. ಇಲ್ಲ ನೀವು ಗೋಡಂಬಿ ಹಾಕ್ಕೊಂಡು ನಡೆಯುತ್ತೆ. ಗೋಡಂಬಿಗಿಂತ ಗಸಗಸೆನೇ ತುಂಬ ಟೇಸ್ಟ್ ಕೊಡೋದು. ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ, ಪುದೀನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಅಷ್ಟೇನು ಹಾಕೋದು ಬೇಡ, ಚೂರೆ ಟೇಸ್ಟಿಗೆ ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಫ್ರೈ ಆಗಿ ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಅದು ಮಿಕ್ಸಿ ಮಾಡೋಷ್ಟೊತ್ತಿಗೆ ನಾನಿಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈ ಥರ ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ. ಈ ಎಲೆ ಹಾಕೋದ್ರಿಂದ ಫ್ಲೇವರ್ ಅಂತೂ ಸೂಪರಾಗಿ ಬರುತ್ತೆ. ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಎಲ್ಲ ಅಂತಾರೆ, ಅದಕ್ಕೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಅದು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಾದ್ಮೇಲೆ ಕೊಕೊನಟ್ ಆಯಿಲ್ಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫುಲ್ಲು ಫ್ರೈ ಆದಮೇಲೆ ಮಾಡ್ಕೊಬೇಕು. ಈರುಳ್ಳಿ ಫುಲ್ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ತಿದ್ದೀನಿ. ಇವಾಗ ಒಂದು 2 ಈರುಳ್ಳಿ ಹಾಕಿದರೆ 1 ಟೊಮೆಟೊ ಹಾಕಿದ್ರೆ ಸಾಕು. ಸ್ವಲ್ಪ ಈರುಳ್ಳಿನೇ ಜಾಸ್ತಿ ಹಾಕ್ಕೋಬೇಕು. ಅದ್ರ ಜೊತೆಗೆ 1 ಟೊಮೆಟೊ ಮತ್ತು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂದರೆ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಕುಕ್ ಆಗುತ್ತೆ ಈರುಳ್ಳಿ ಮತ್ತು ಟೊಮೆಟೊ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಫುಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದರೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಹಸಿ ಬಿಸಿ ಬೇಯಿಸೋಕೆ ಹೋಗಬಾರ್ದು. ಸೊ ಲೋವರ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ನಾನು ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುಕ್ ಆದಮೇಲೆ ಆವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಇಂಗ್ರೀಡಿಯೆಂಟ್ಸು, ಅದನ್ನ ಇವಾಗ ಮಿಕ್ಸಿ ಮಾಡಿಕೊಂಡು ಅದನ್ನು ಈ ಮಸಾಲೆ ಮಿಕ್ಸಿ ಮಾಡಿರೋ ಮಸಾಲೆನ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಟೊಮೆಟೊ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಾಡಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರು ಹಾಕ್ಕೊಬೇಕು. ಜಾಸ್ತಿ ನೀರೆಲ್ಲ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಯಾಕಂದರೆ ಎಗ್ ಹಾಕ್ಕೋಬೇಕಲ್ವ, ಎಗ್ಗೆ ನೀರು ಏನೂ ಬಿಡಲ್ಲ. ಸೊ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಸಾಕು, ಜಾಸ್ತಿ ನೀರೆಲ್ಲ ಏನು ಹಾಕೊಳ್ಳೋದು ಬೇಡ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಬಿಟ್ಟು ಹಾಕೋಬೋದು. ರೈಸು, ಚಪಾತಿ, ದೋಸೆ ಅದ್ರ ಜೊತೆಗೆಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಉಪ್ಪು ರುಚಿಗೆ ನೋಡಿಕೊಂಡು, ಫಸ್ಟಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು. ಜಸ್ಟ್ ಇಷ್ಟೇ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಕುದ್ಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ಮೊಟ್ಟೆ ಮೊದಲೇ ಫ್ರೈ ಎಲ್ಲ ಏನೂ ಮಾಡಿಲ್ಲ, ನೀವು ಬೇಕಿದ್ರೆ ಮಾಡ್ಕೋಬಹುದು. ಹಾಗೆ ಮೊಟ್ಟೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರು ಸಾಕು. ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ನಿಮಗೇನಾದರೂ ಸಡನ್ಲಿ ಚಿಕನ್ ತಿನ್ನಬೇಕು ಅಂತ ಅನಿಸಿರುತ್ತೆ, ಚಿಕನ್ ಇರೋದಿಲ್ಲ, ಆವಾಗ ಈ ಥರ ಮೊಟ್ಟೆ ಮಸಾಲ ಮಾಡ್ಕೊಂಡು ತಿನ್ಬೋದು. ಸೇಮ್ ಚಿಕನ್ ಚಾಪ್ಸ್ ಥರನೇ ಆಗುತ್ತೆ. ಚಿಕನ್ ಪೀಸ್ ಒಂದಿರಲ್ಲ, ಅದ್ರ ಬದಲು ಮೊಟ್ಟೆ ಹಾಕ್ಕೊಂಡು ಮಾಡ್ಬೋದು. ಇನ್ನು ಮೊಟ್ಟೆ 2 ಪೀಸ್ ಮಾಡಿ ಹಾಕಿದ್ರೂ ಆಗುತ್ತೆ. ಬಟ್ ನನಗೆ ಆ ಥರ ಎಲ್ಲ ಬೇಡ, ಹೀಗೆ ಇರಲಿ ಅಂತ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಈಸಿಯಾಗಿ ಒಂದೊಳ್ಳೆ ಮೊಟ್ಟೆ ಮಸಾಲಾನ ಮಾಡ್ಕೋಬೋದು. ಇದನ್ನು ಒಂದು 2-3 ನಿಮಿಷ ಮುಚ್ಚಿಬಿಟ್ಟು ಲೋವರ್ ಫ್ಲೇಮಲ್ಲೇ ಕುದಿಸ್ಕೊತೀನಿ. ಮಸಾಲ ಕುದ್ದಂಗೂ ಅದು ಸ್ವಲ್ಪ ಗ್ರೇವಿ ಥಿಕ್ನೆಸ್ಸು ಬರುತ್ತೆ, ಚೆನ್ನಾಗೂ ಆಗುತ್ತೆ. ಸೊ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಇದು ಇವಾಗ ರೆಡಿಯಾಗಿದೆ. ರೈಸ್ ಜೊತೆಗೆ ನಾನು ಇದನ್ನು ರೈಸ್ ಜೊತೆಗೆ ಮಾಡ್ಕೊಂಡಿದ್ದೆ. ನೀವು ಬೇಕಿದ್ರೆ ಚಪಾತಿ ಜೊತೆಗೆ ಮಾಡಿಕೊಂಡು ಚೆನ್ನಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಹಾಕಿಲ್ಲ, ಇಷ್ಟೇ ಹಾಕಿರೋದು. ನಾವು ಚಿಕನ್ ಚಾಪ್ಸಿಗೆ ಏನು ಹಾಕ್ತೀವೋ ಸೇಮ್ ಅದೇ ಇಂಗ್ರೀಡಿಯೆಂಟ್ಸು, ಅದನ್ನೇ ಹಾಕಿಬಿಟ್ಟು ಮಾಡಿದ್ದೀನಿ. ಇದಿವಾಗ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ನಾನು ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.